ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನೆನಪಿರಲಿ, ಈ ಒಂದು ಚಾನಲ್ಲು ನಿಮಗೆಲ್ಲರೂ ಕೂಡ ಬಹಳಷ್ಟು ಇಂಪಾರ್ಟೆಂಟು. ನಿಮ್ಮ ಒಂದು ಕೌನ್ಸ್ಲಿಂಗ್ ಎಷ್ಟು ಇಂಪಾರ್ಟೆಂಟು ಗೊತ್ತಿಲ್ಲ, ಬಟ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿದೆಯಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಕಳೆದ ಒಂದು 4 ವರ್ಷಗಳಿಂದ KCET ಆ್ಯಂಡ್ ನೀಟ್ ಕೌನ್ಸ್ಲಿಂಗ್ನ ಹೇಳ್ತಾ ಬಂದಿದ್ದೀವಿ. ಈ ಒಂದು ಚಾನಲಲ್ಲಿ ಕಳೆದ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು, ಅಂದರೆ ಬೇರೆ ಒಂದು ಚಾನಲಲ್ಲಿ ಮಾಡ್ತದ್ದು. ಇವಾಗ ಈ ಒಂದು ಚಾನಲಲ್ಲಿ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಫ್ರೀಯಾಗಿ ಯಾವುದೇ ರೀತಿಯಾಗಿ ₹1 ಕೂಡ ಕಾಸ್ಟ್ ಇರಲ್ಲ. ಓಕೆ, ಮೊದಲು ನೀವು ಮಾಡಬೇಕಾಗತ್ತ ಮೊದಲ ಕೆಲಸ ಹೋಗ್ಬಿಟ್ಟು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಕೆಲವೊಂದಿಷ್ಟು ಅಪ್ಡೇಟ್ಗಳು ಮಿಸ್ ಆಗಲ್ಲ. ಓಕೆ ಸ್ನೇಹಿತರೆ, KCET ಆ್ಯಂಡ್ ನೀಟ್ 2025 ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮೊದಲು KCET ಎಕ್ಸಾಮ್ ಬರೆದಿದ್ದಾರೆ, ರಿಸಲ್ಟ್ ಯಾವಾಗ ಬರ್ತದೆ, ಕಂಬೈನ್ಡ್ ಇವೆಂಟ್ಸ್ ಅಂತಂದು. ಅಂದರೆ ಇನ್ನಕ್ಕೆ ಏನಕ್ಕೆ ಈ ರೀತಿ ಹಾಕಿದ್ದೀನಿ ಅಂತಂದರೆ, ನೋಡಿ KCET ಆ್ಯಂಡ್ ನೀಟ್ ಎರಡೂ ಕೂಡ ಏನಾಗುತ್ತೆ ಅಂತಂದರೆ ಕಂಬೈನ್ಡ್ ಕೌನ್ಸ್ಲಿಂಗ್ ನಡೀತದೆ. ಓಕೆ, ಸೊ ಇದು ಇಲ್ಲಿ ಯಾವುದೇ ರೀತಿಯಾಗಿ ಸಪ್ರೇಟ್ ನಡೆಯಲ್ಲ ಅಂತಂದರೆ, ಈಗ ಒಂದು 2 ವರ್ಷಗಳಿಂದ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಎರಡೂ ಕೂಡಿನೇ ಮಾಡ್ತಿದ್ದಾರೆ. ಕಾರಣ ಎಷ್ಟೇ, ಯಾವುದೇ ಒಂದು ಸ್ಟೂಡೆಂಟ್ಸ್ಗೆ ಮೋಸ ಆಗಬಾರ್ದು. ಏನಕ್ಕೆ ಅಂತಂದರೆ, ಹುಡುಗರಿಗೆ KCET ನೀಟ್ ಎರಡೂ ಕೂಡ ಎಕ್ಸಾಮ್ ಬರೀತಾರೆ. ಓಕೆ, ಬಟ್ ಮೊದಲೇನು ಮೈಂಡಲ್ಲಿ ಇರ್ತದೆ, ನೀಟ್ ಏನಾದರೂ ಚೆನ್ನಾಗಿ ಸ್ಕೋರ್ ಆಗಿತ್ತು ಅಂತಂದರೆ ನೀಟ್ಗೆ ಹೋಗ್ಬೇಕಂತ ಟ್ರೈ ಮಾಡ್ತಾರೆ. ಇನ್ ಕೇಸ್ ನೀಟಲ್ಲಿ ಅವ್ರಿಗೆ ಏನಾದರೂ ಸರಿಯಾಗಿ ಸೀಟ್ ಸಿಗದೆ ಹೋದಾಗ ಅವಾಗ KCET ಬರ್ದಿರ್ತಾರೆ. ಹಂಗಿದ್ರು KCETಲಿ ಬರುವಂಥ ಕೋರ್ಸ್ಗಳಾದರೂ ಸೀಟ್ ಸಿಗಲಿ ಅನ್ನೋಕ್ಕೆ ಎರಡೂ ಕೂಡ ಕಂಬೈಂಡಾಗಿ ಮಾಡ್ತಾಯಿದ್ದಾರೆ. ಒಂದು ಒಳ್ಳೆ ಒಂದು ಇನಿಷಿಯೇಟಿವ್ KA ಕಡೆಯಿಂದ ಕಳೆದ ಒಂದು 2 ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ನಿಮಗೆ ರಿಸಲ್ಟ್ ಅದ್ರ ಬಗ್ಗೆ ಸ್ವಲ್ಪ ತಲೆ ಬಿಟ್ಟಾಕಿ ಅವ್ರಿಗೆ ಸದ್ಯಕ್ಕೆ ಬೇಕಾದರೆ ನಿಮ್ಗೆ ಏನೇ ಒಂದು ಅಪ್ಡೇಟ್ಸ್ಗಳು ಮೊದಲು KAದಲ್ಲಿ ಸಿಗಬೇಕಂದ್ರೆ ಇಲ್ಲಿ KA ವೆಬ್ಸೈಟಲ್ಲಿ ಅವ್ರದ್ದೇ ಒಂದು ಅಫಿಷಿಯಲ್ಲು ಕಾಣಿಸ್ತಿದೆ. ಅದ್ರಲ್ಲಿ ಬಂದುಬಿಟ್ಟು 3 ಡಾಟ್ಸ್ ಇರ್ತದೆ, ಅದು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರವೇಶ ಅಂತ ಇದೆ, ಕ್ಲಿಕ್ ಮಾಡ್ಕೊಂಡು UGC 2025 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅವ್ರು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ನಿಮ್ದು ಅಂತಂದು ಕ್ಲಿಯರಾಗಿ ಕಾಣಿಸ್ತದೆ. ಈಗ ಮೊದಲದಾಗಲಿ ಕೀ ಆನ್ಸರ್ಸ್ಗಳನ್ನ ಬಿಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಿದೆ, ಅದನ್ನ ಬೇಕಾದ್ರೆ ಹೋಗಿ ನೋಡ್ಕೊರಿ. ಮೊನ್ನೆ KCET ಎಕ್ಸಾಮ್ ಬರೆದಿದ್ದು, ಅದರ ಮುಖಾಂತರ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟು ಬರ್ಬೋದು KCETದು, ಮತ್ತು ನಿಮ್ಗೆ PUC ಬೋರ್ಡ್ ಮಾರ್ಕ್ಸ್ ಅಂತ ನಿಮ್ಗೆ ಬಂದಿದೆ ಈಗ ಎಕ್ಸಾಮ್ ಒಂದು. ಅದು ಎರಡು ಕೂಡ ಟ್ಯಾಲಿ ಮಾಡಿಕೊಂಡು ನೀವು ಒಂದು ಎಕ್ಸ್ಪೆಕ್ಟೇಷನ್ ಒಂದು ರ್ಯಾಂಕ್ನ ಮಾಡ್ಬೋದು, ಬಟ್ ಅಫಿಷಿಯಲ್ ಆಗಿ ಬರ್ತದೆ. ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡ್ರಿ. ಏನಕ್ಕಂತಂದರೆ, ಇನ್ ಕೇಸ್ ನಾನೇನು ಹೇಳ್ತಿದ್ದೇನೆ ಅಂತಂದ್ರೆ, ಈಗ ಹೋದ ವರ್ಷವೂ ಕೂಡ ಇದೇ ರೀತಿ ನೋಡಿದ್ವಿ. ಬಟ್ ನೀಟ್ ಅವರು ಬರೋವರೆಗೂ ಕೂಡ, ಅಂದರೆ ನೀಟ್ ಎಕ್ಸಾಮ್ ಬರೆದು ಅವ್ರದ್ದು ಅವಾಗ NTA ರಿಸಲ್ಟ್ ಬಿಟ್ಟು ಆದ ನಂತರವೇ KAದಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮೊಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಂತಂದರೆ ರಿಸಲ್ಟ್ ಆದಷ್ಟು ಬೇಗನೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು KCETದು ಬರ್ತದೆ. ಓಕೆ, ಏನಕ್ಕೆ ಹೇಳ್ತಿದ್ದೇನೆ ಅಂತಂದರೆ, ನಿಮ್ಮದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಇರ್ತದೆ. ದೊಡ್ಡ ಪ್ರೊಸೆಸ್ಸು, ನೆನಪಿಟ್ಕೋರಿ, ದೊಡ್ಡ ಪ್ರೊಸೆಸ್ಸು, ಚಿಕ್ಕದೇನಿರಲ್ಲ. ಸೊ ಹಂಗಾಗಿ ಈ ಒಂದು ಮೈಂಡಲ್ಲಿ ಇಟ್ಕೊಂಡು ಕೌನ್ಸಿಲಿಂಗ್ ಚೆನ್ನಾಗಿ ಮಾಡಬೇಕಾಗ್ತದೆ. ಪದೇ ಹೇಳ್ತಿದ್ದೀನಿ, ನೀವು ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಭಾಳಷ್ಟು ಕಡೆಯಿಂದ ಏನು ಬರ್ತಾವೆ ಅಂತಂದರೆ, ನಮ್ಮ ಒಂದು ಈ ಒಂದು ಪ್ಯಾಕೇಜ್ನ ತೊಗೊರಿ, ನಿಮಗೆ ಕೌನ್ಸಿಲಿಂಗ್ ಫ್ರೀ ಹೇಳ್ತೀವಿ. ಫ್ರೀ ಯಾರೂ ಹೇಳಲ್ಲ ಅಂತಂದರೆ, ಪ್ಯಾಕೇಜ್ನ ತೊಗೋರಿ, ನಾನು ನಿಮಗೆ ಹೇಳ್ತೀನಿ, ಕೌನ್ಸಿಲಿಂಗ್ ಹೇಳ್ತೀನಿ ಅಂತಾರೆ. ಆ ಪ್ಯಾಕೇಜು 500 ಇರ್ಬೋದು, 600 ಇರ್ಬೋದು, ಅಥವಾ ₹1000 ಇರ್ಬೋದು, ಅಥವಾ 2000 ಇರ್ಬೋದು, 3000 ಇರ್ಬೋದು. ಅದನ್ನೆಲ್ಲನೂ ಕೂಡ ಬಿಟ್ಟಾಕಿ ಡೇ ಬೈ ಡೇ ನೀವೇನು ಇರಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಅವ್ರು ಏನೇನು ಹೇಳ್ತಾರೆ ಅಂತಂದರೆ, ಜಸ್ಟ್ ಈ ರೀತಿ ಮಾಡಿ ಅಂತ ಹೇಳ್ತಾರೆ ಹೊರತು ಕೂಡ ಅವರಾಗಿ ನಿಮ್ಗೆ ಮಾಡಿಕೊಡಲ್ಲ ಯಾರೇ ಆಗಲಿ. ಸೊ ಹಂಗಾಗಿ ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ಒಂದು ಕೂಡ ಮಿಸ್ ಆಗ್ಬಾರ್ದು. ಓಕೆ, ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಟರ್ನಿಂಗ್ ಪಾಯಿಂಟ್ ನಿಮ್ಮ ಒಂದು ಲೈಫು ಚೇಂಜಿಂಗ್ ಆಗುವಂಥ ಸಿಚುವೇಶನ್. ಇಲ್ಲಿವರೆಗೂ ಕೂಡ ನಿಮ್ಮ PUC ಕಾಮನ್ನಾಗಿ ಎಲ್ಲೋ ಒಂದು ಸಡನ್ ಹೋಗಿ ಅಡ್ಮಿಷನ್ ಮಾಡಿಸ್ಕೊತಿದ್ರ. ಬಟ್ ಇಲ್ಲಿ ಹೋಲ್ ಕರ್ನಾಟಕನ ತಗೊಂಡಾಗ ಅವ್ರು ಏನು ಮಾಡ್ಬೇಕಂತಂದ್ರೆ, ನಿಮ್ಮದು ರ್ಯಾಂಕ್ ವೈಸು, ಕ್ಯಾಟಗರಿ ವೈಸು ಸೀಟ್ನ ಕೊಡಬೇಕಾಗ್ತದೆ. ಸೊ ಈ ಒಂದು ಸಿಚುವೇಷನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅವ್ರಿಗೆ, ಸೊ ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಅವರು ಒಂದು ರ್ಯಾಂಕ್ನ ಬರ್ತದೆ. ರ್ಯಾಂಕ್ ಮೇಲೆ ಇಂತಿಷ್ಟು ಕಾಲೇಜ್ಗೆ ಇಂತಿಷ್ಟು ಸೀಟ್ಸ್ಗಳಂತ ಇರ್ತವೆ, ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಂಗಾಗಿ ಅವರು 1, 2, 3 ಅಂತಂದರೆ 3 ರೌಂಡ್ಸ್ಗಳನ್ನು ಮಾಡ್ತಾರೆ. ಆ್ಯಂಡ್ ಮಾಪಪ್ ರೌಂಡು ಕೂಡ ಇರ್ತದೆ. ಕೆಲವೊಂದು ಟೈಮ್ ಅದು ಡೇಟ್ ಗೊತ್ತಾಗಲ್ಲ ನಿಮಗೆ, ಮಾಪಪ್ ರೌಂಡ್ ನಡೀತದೆ, ಬಟ್ ಯಾವಾಗ ನಡೀತೈತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಆ ಒಂದು ಟೈಮಲ್ಲಿ ನಮ್ಮ ಒಂದು ಗ್ರೂಪ್ಸ್ಗಳು ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಈಗಾಗಲೇ ನಮ್ಗೆ ಬೇಕಾದರೆ ನಮ್ಮ ಒಂದು ಚಾನಲ್ಸ್ ಅಲ್ಲಿ ಬಹಳಷ್ಟು ಇದ್ದಾವೆ. ಇಂಜಿನಿಯರ್ ಕೂಡ 25,000, 30,000 ಹುಡುಗರು ಇದ್ದಾರೆ. ಈಗ ನರ್ಸಿಂಗ್ ಹುಡುಗರು ಕೂಡ ಅವರು ಕೂಡ ಒಂದು 20,000 ಹುಡುಗರು ಸಿಗ್ತಾರೆ. ಅಂತಂದರೆ ಅವ್ರು ಏನಕ್ಕೆ ಅಷ್ಟೊಂದು ಹೋಪ್ ಅಂದರೆ ಒಂದು ಟ್ರಸ್ಟ್ ಇಟ್ಕೊಂಡಲ್ಲಿ ಗ್ರೂಪಲ್ಲಿ ಇದ್ದಾರಪ್ಪ ಅಂತಂದರೆ ಅವ್ರ ಅಪ್ಡೇಟ್ಗಳು ಸಿಗ್ತಾ ಇದ್ದಾವೆ. ಸೊ ನೀವು ಕೂಡ ಮಿಸ್ ಮಾಡ್ಕೊಳ್ಕೊಬಿಡ್ರಿ, ಜಾಯ್ನ್ ಆಗಿ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಕೊಬಿಡ್ರಿ. ಸದ್ಯದರಲ್ಲೇ ಬರ್ತದೆ, ಅದನ್ನು ಬಿಟ್ಟಾಕಿ ಮೊದಲು ಇವಾಗ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಹೇಳೋದಿಷ್ಟೇ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾವೆ. ಅಡ್ಮಿಷನ್ ಟೈಮಲ್ಲಿ ಓಡಾಡೋ ಬದಲು ಇವಾಗಲೇ ಈಗಾಗಲೇ ಎಲ್ಲನೂ ಕೂಡ ರೆಡಿ ಇಟ್ಕೊಂಡಿದ್ರೆ ಅವನು ಒಂದು ಕೂಡ ಮಿಸ್ ಇರಬಾರ್ದು. ಅಪ್ಲಿಕೇಶನ್ ಹಾಕುವಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇದ್ವೋ ಅದನ್ನೆಲ್ಲನೂ ಕೂಡ ರೀಚೆಕ್ಔಟ್ ಮಾಡ್ಕೊರಿ, ಎಲ್ಲನೂ ಕೂಡ ಇದಾವ ಇಲ್ಲ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಏನಾದರೂ ಮುಂದೆ ನಿಮ್ಗೆ ಏನಾದರೂ ಬೇಕಾಗ್ತಿರ್ತದೆ. ಫಾರ್ ಎಕ್ಸಾಂಪಲ್ 371 ಜಾಗಲ್ಲಿ ಯಾರು ಬರ್ತಿರೋರು ಅವ್ರದ್ದು ಯಾರಾದರೂ ಮುಂದೆ ಹೆಲ್ಪ್ ಆಗ್ತಿರ್ತದೆ, ಮಾಡಿಸ್ಕೊರಿ. ಅಥವಾ ಇನ್ ಕೇಸ್ ಇನ್ಕಮ್ ಮುಗಿತಪ್ಪಂತಂದರೆ ಅಂಥವು ಏನಾದರೂ ಚೇಂಜ್ ಮಾಡಿಸ್ಕೊರಿ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಆಧಾರ್ ಕಾರ್ಡ್ ನೇಮ್ಸ್ಗಳು ಅಥವಾ ಏನಾದರೂ ಮಿಸ್ಟೇಕ್ ಇತ್ತಂದ್ರೆ ಅಂಥವನ್ನೇ ಚೇಂಜ್ ಮಾಡಿಸ್ಕೊರಿ. ಟೈಮ್ ಇರ್ತದೆ, ಇವಾಗ ಟೈಮ್ ಇರ್ತದೆ. ಸೊ ಹಂಗೆ ಮಾಡಿಸ್ಕೊರಿ. ಮುಂದೆ ಸ್ಕಾಲರ್ಶಿಪ್ಸ್ಗಳು ಬಂದಾಗ ನಿಮಗೆ ಯಾವುದೇ ರೀತಿ ಒಂದು ಕೂಡ ಮಿಸ್ ಆಗಲ್ಲ. ಓಕೆ,
ಸರಿ, ಇದೇ ರೀತಿಯ ಅಂದರೆ ಮುಂದೆ ಕೌನ್ಸಿಲಿಂಗ್ ಬಂದಾಗ ಎಲ್ಲನೂ ಕೂಡ ಫ್ರೀಯಾಗಿ ಹೇಳ್ತೀವಿ. ವಾಟ್ಸಪ್ ಗ್ರೂಪ್ಗೆ ಅಂತೂ ಜಾಯ್ನ್ ಆಗಿ ಮೋರ್ ಆ್ಯಂಡ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಹಾಕೊಂಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.